ಎಲ್ಲರಿಗೂ ಬೆಳಗಿನ ಶುಭ ಮುಂಜಾವು. ನಾವು ನೋಡ್ತಾ ಇರತಕ್ಕಂಥ ಪಾಠ ನಿಮ್ಗೆ ಗೊತ್ತಿದೆ. ವೆಂಕಟಿಗನ ಹೆಂಡತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂಥದ್ದು. ಶ್ರೀರಾಮ ವೆಂಕಟಿಗನ ಜೀವನದಲ್ಲಿ ಆದ ಒಂದು ಘಟನೆಯನ್ನು ಕೇಳ್ತಾ ಇರತಕ್ಕಂಥದ್ದು. ಜೊತೆಗೆ ವೆಂಕಟಿಗ ಜೀವನದಲ್ಲಿ ಆದಂಥ ತಿರುವುಗಳನ್ನು ನಾವು ನೋಡ್ತಾ ಇದ್ವಿ. ವೆಂಕಟಿಗ ಒಬ್ಬ ಕೂಲಿಕಾರ ಯುವಕ. ಜೊತೆಗೆ ತನ್ನ ಅತ್ತೆ ಮಗಳು ರಂಗಿಯನ್ನು ವಿವಾಹವಾಗುವಂಥದ್ದು. ತುಂಬ ನೋಡಲು ಸುಂದರವಾಗಿರತಕ್ಕಂತಹ ರಂಗಿ ಅತ್ತೆ ಮಗಳು ಕೂಡ. ಜೊತೆಗೆ ಅವರ ಪಾಳೆಯದಲ್ಲೇ ಇರಲಾರದಂತಹ ಚೆಲುವನ್ನು ಆಕೆ ಹೊಂದಿದ್ದಳು. ವಿವಾಹ ಆದ ನಂತರ, ಮದುವೆಯ ನಂತರ ವೆಂಕಟಿಗನ ಜೀವನದಲ್ಲಿ ಒಂದು ದುರಂತದ ತಿರುವು ಅಲ್ಲಿ ತೆರೆದುಕೊಳ್ಳುತ್ತೆ. ಏನಾಯಿತು? ರಂಗಿ ಮದುವೆಯಾದ ಮೇಲೆ ಆ ಊರಿನ ಒಬ್ಬ ಸಾಹುಕಾರ ಆತನ ಒಂದು ಚೆಲುವಿಕೆಗೋ ಆತನ ಒಂದು ಆಸ್ತಿ ಅಧಿಕಾರ ದರ್ಪಕ್ಕೋ ಮರುಳಾಗಿ ವೆಂಕಟಿಗನನ್ನು ಬಿಟ್ಟು ರಂಗಿ ಆತನ ಒಂದು ಸ್ನೇಹವನ್ನು ಮಾಡುವಂಥದ್ದು. ಜೊತೆಗೆ ಸ್ನೇಹವನ್ನು ಮಾಡಿದಂಥ ರಂಗಿ ಕೊನೆಯಲ್ಲಿ ಹೋಗಿ ಬಂದು ಆತನ ಮನೆಯಲ್ಲೇ ಉಳ್ಕೊಳ್ಳುವಂತಹ ಒಂದು ದೃಶ್ಯವನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಜೊತೆಗೆ ಪರಿಪರಿಯಾಗಿ ರಂಗಿಯನ್ನು ವೆಂಕಟಿಗ ತನ್ನ ಮನೆಗೆ ಕರೆಯುವಂಥದ್ದು, ಜೊತೆಗೆ ಸಂಸಾರ ಮಾಡೋದಕ್ಕೆ ಕೇಳಿಕೊಳ್ಳುವಂಥದ್ದು ನೋಡ್ತಾ ಇದ್ದೀವಿ. ಇದಾವುದಕ್ಕೂ ಕೂಡ ಅಲ್ಲಿ ಸಾಹುಕಾರನು ಕೂಡ ಅಲ್ಲಿ ಸಮ್ಮತಿಸುವುದಿಲ್ಲ. ರಂಗಿಗೂ ಕೂಡ ಅಲ್ಲಿಯ ಆ ಒಂದು ಆತನೊಡನೆ ಜೀವನ ಮಾಡೋದಕ್ಕೆ ಮನಸ್ಸು ಇಲ್ಲದಿರತಕ್ಕಂಥದ್ದನ್ನು ನಾವು ಕೂಡ ನೋಡಿದ್ವಿ. ಇಷ್ಟೆಲ್ಲ ದುರಂತದ ಜೀವನದಲ್ಲಿ ಆತ ಬದಲಾವಣೆಯನ್ನು ಕಂಡುಕೊಂಡರೂ ಕೂಡ ಅದನ್ನು ಸಮಚಿತ್ತದಿಂದ ನಿಭಾಯಿಸ್ತಾ ಬಂದಿದ್ದಾನೆ ವೆಂಕಟಿಗ. ಅಲ್ಲಿ ತನ್ನ ಮಗನ ಬಾಳು ಹಾಳಾಯಿತಂತ ತಾಯಿಗೆ ನೋವು, ಅತ್ತೆ ತನ್ನ ಮಗಳಿನಿಂದ ವೆಂಕಟಿಗನ ಜೀವನದಲ್ಲಿ ನೋವು ಪಡೆದಂತಹದ್ದು, ಅವಳಿಗೂ ಕೂಡ ಸಂಕಟ. ಇದೆಲ್ಲವುಗಳು ಆದರೂ ಕೂಡ ರಂಗಿ ಆ ಸಾಹುಕಾರನ ಮನೆಯಲ್ಲಿ ನೆಲೆ ನಿಂತಿರತಕ್ಕಂಥದ್ದು. ಸ್ವತಃ ವೆಂಕಟಿಗನೇ ಹೋಗಿ ಬರುವಂತೆ ಕೇಳಿಕೊಂಡ್ರೂ ಕೂಡ ಅವಳು ಬರೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಕೊನೆಯಲ್ಲಿ ವೆಂಕಟಿಗ ಕೊನೆಯದಾಗಿಯೂ ಕೂಡ ಅವಳಲ್ಲಿ ತಪ್ಪನ್ನು ಆತ ಹುಡುಕೋದಿಲ್ಲ. ಅವಳು ತಪ್ಪು ಮಾಡಿದಾಳೆ ಅಂತ ಈತನ ಮನಸ್ಸು ಒಪ್ಪೋದಿಲ್ಲ. ಸಾಹುಕಾರ ಹೇಳ್ತಾನೆ, ನೀನು ಇನ್ನೊಬ್ಬಳನ್ನು ಮದುವೆಯಾಗು, ರಂಗಿಯನ್ನು ಮರೆತು ಬಿಡು. ಆದರೆ ಇಲ್ಲಿ ವೆಂಕಟಿಗ ಕೊನೆಯ ರಂಗಿಯನ್ನು ನೋಡಿ ಮನೆಗೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ಒಂದು ಮಾತನ್ನು ಹೇಳಿ ಬರ್ತಾನೆ. ಇನ್ನು ಯಾವಾಗ ಬೇಕಾದರೂ ನನ್ನ ಬಳಿ ಬರಬಹುದು, ನನ್ನ ಜೊತೆ ನೀನು ಸಂಸಾರವನ್ನು ಮಾಡಬಹುದು ಅಂತ ಹೇಳಿ ಒಂದು ಮಾತನ್ನು ಹೇಳಿ ಈತ ತಿರುಗಿ ಬರ್ತಾನೆ. ಆದರೆ ತಿರುಗಿ ಬಂದ ನಂತರ ವೆಂಕಟಿಗನಿಗೆ ತನ್ನ ಊರಿನಲ್ಲಿರೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಆತ ಬೆಂಗಳೂರಿಗೆ ಹೊರಟು ಬರ್ತಾನೆ. ಕೂಲಿ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ತಾಯಿಗೆ ಕೂಡ ತಾನು ದುಡಿದ ಹಣದಲ್ಲಿ ಸಂಪಾದನೆಯಲ್ಲಿ ಕಳಿಸ್ತಾ ಇರತಕ್ಕಂಥದ್ದು. ಹೀಗೆ ಶ್ರೀರಾಮ ಆತನ ಜೀವನದ ಘಟನೆಯನ್ನು ಕೇಳ್ತಾನೆ. ಕೇಳಿದ ನಂತರ ಹೀಗೆ ಅವರಿಬ್ಬರ ಪರಿಚಯ ಆಗತ್ತೆ. ಅದೇ ದಾರಿಯಲ್ಲಿ ಬರುವಾಗ ಇಲ್ಲಿ ವೆಂಕಟಿಗನಿಗೆ ಆ ಶ್ರೀರಾಮ ಮಧ್ಯ ಮಧ್ಯ ಸಿಗ್ತಾ ಇರತಕ್ಕಂಥದ್ದು, ಕುಶಲೋಪಚಾರವನ್ನು ಕೇಳ್ತಾ ಇರತಕ್ಕಂಥದ್ದು ಹೀಗೆ ನಡ್ಕೊಂಡು ಬರ್ತಾ ಇರತ್ತೆ. ಆಗ ಮುಂದೆ ಏನಾಗತ್ತೆ? ಈ ಕತೆ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ? ಸಾಮಾನ್ಯವಾಗಿ ಕತೆ ಇಲ್ಲಿಗೆ ಮುಗಿಬೇಕಿತ್ತು. ಆದರೆ ಇಷ್ಟೇ ಆಗಿದ್ದರೆ ನಾನು ಇದನ್ನು ಹೇಳಲು ತೊಡಗುತ್ತಿದ್ದನೋ ಇಲ್ಲವೋ, ವೆಂಕಟಿಗನ ಚರಿತ್ರೆ ಈ ವರ್ಷವೂ ಮುಂದುವರಿಯಿತು. ಆ ಮುಂದುವರಿದ ಭಾಗವನ್ನು ಹೇಳುವುದು ನನಗೆ ಸಂತೋಷ. ಹಾಗಾದರೆ 1 ವರ್ಷದ ಪರಿಚಯ ಇದು. ಅವರಿಬ್ಬರ ನಡುವೆ ಪರಿಚಯ 1 ವರ್ಷ ಆಗಿದೆ. ಅವರ ಒಂದು ನಿರಂತರವಾದ ಭೇಟಿ ಕೂಡ ಆಗ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಕತೆ ಮುಗಿಬೇಕಿತ್ತು ಅಂತ ಶ್ರೀರಾಮ ಹೇಳ್ತಾರೆ. ಆದರೆ ಇಷ್ಟೇ ಆಗಿದ್ದರೆ ಅವರು ಮತ್ತೆ ಮುಂದುವರಿಸ್ತಿರ್ಲಿಲ್ಲ ಕತೆ. ಹಾಗಾದರೆ ಇನ್ನಿನ್ನ ಮುಂದೆ ಇದೆ. ಮುಂದೆ ಇರತಕ್ಕಂಥ ವಿಷಯ ಏನು? ವೆಂಕಟಿಗನ ಚರಿತ್ರೆ ಈ ವರ್ಷವೂ ಕೂಡ ಮುಂದುವರಿಯುತ್ತೆ. ಆತನ ಜೀವನದಲ್ಲಿ ಆದಂಥ ಕತೆ ಮತ್ತೆ ಮುಂದುವರೆದ ಭಾಗ ಇದೆ. ಆ ಭಾಗ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಇಲ್ಲಿ ಯಾರು ಶ್ರೀರಾಮ ಹೇಳ್ತಾ ಇದ್ದಾರೆ. ಅದೇನಾಯಿತು? ಈಗ 1 ತಿಂಗಳ ಹಿಂದೆ ಒಂದು ದಿನ ನಾನು ಅವನನ್ನು ನಮ್ಮ ವಾಡಿಕೆ ದಾರಿಯಲ್ಲಿ ಕಂಡೆನು.
1 ತಿಂಗಳ ಹಿಂದೆ ಶ್ರೀರಾಮ ಆ ತಿರುಗ್ತಿರತಕ್ಕಂಥ ರೂಢಿರತಕ್ಕಂಥ ಹಾದಿಯಲ್ಲಿ ಮತ್ತೆ ಆ ವೆಂಕಟಿಗನನ್ನು ಭೇಟಿಯಾಗ್ತಾರೆ. ಏನು ಕೇಳ್ತಾರೆ? ಏನು ವೆಂಕಟಪ್ಪ ಒಳ್ಳೆ ಸೌದೆ ಸಿಕ್ಕಿತ್ತು ಅಂತ ಕೇಳ್ತಾರೆ. ಆತನ ಕಸು ಅದೇ ತಾನೇ ಕಟ್ಟಿಗೆಯನ್ನು ಮಾರುವಂಥದ್ದು. ಹಾಗೆ ಮತ್ತೆ ಇವರು ಕೇಳ್ತಾರೆ, ಏನಪ್ಪ ವೆಂಕಟಿಗ ನಿನಗೆ ಒಳ್ಳೆ ಕಟ್ಟಿಗೆ ಸಿಕ್ತು? ಅವನು ಹೇಳ್ತಾನೆ, ಸಿಕ್ಕಿತು ನಾಯನ, ಒಡೆಯರ ನನಗೆ ಸಿಕ್ಕಿತು ಕಟ್ಟಿಗೆ, ನಿಮ್ಮ ಆಶೀಸ್ಸಿನಿಂದ ಅದಕ್ಕೂ ಹೆಚ್ಚಿನ ಒಳ್ಳೆಯದು ಆಗಿದೆ ಎಂದನು. ಹಾಗಾದರೆ ಮತ್ತೆ ವೆಂಕಟಿಗೆ ಮುಂದುವರೆದು ಹೇಳ್ತಾನೆ, ಕಟ್ಟಿಗೆ ಸಿಕ್ಕಿದೆ, ನಿಮ್ಮ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಅದಕ್ಕೂ ಮುಂದೆ ಒಳ್ಳೆಯದೇ ಆಗಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ಆಗ ಶ್ರೀರಾಮ ಯೋಚನೆ ಮಾಡ್ತಾರೆ, ಏನಾಗಿರ್ಬೋದು ಎಂದು ನನಗೆ ತೋರಲಿಲ್ಲ. ಯಾರಾದರೂ ದಿನವೂ ಕಟ್ಟಿಗೆ ತಿಂಗಳಿಗೆ 30 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಇವರು ಯಾವ ರೀತಿ ಯೋಚನೆ ಮಾಡ್ತಾರೆ? ದಿನ ಕೂಲಿ ಮಾಡುವಂಥ ವೆಂಕಟಗನಿಗೆ ಪ್ರತಿದಿನ ಕಟ್ಟಿಗೆಯನ್ನು ತಂದು ಹಾಕು, ತಿಂಗಳ ಸಂಬಳವಾಗಿ 30 ರೂಪಾಯಿ ಕೊಡ್ತೀನಿ ಅಂತ ಹೇಳಿರಬೇಕು. ಆ ಒಂದು ಸಂತೋಷ ಇವನಲ್ಲಿ ತುಂಬಿದೆಯೇನು? ಇವನು ಹೆಚ್ಚಿನ ಶುಭ ಯಾವುದು? ಮತ್ತೇನಿದೆ ಇವನ ಜೀವನದಲ್ಲಿ ಹೆಚ್ಚಿನ ಶುಭ? ಚೆನ್ನಾಗಿ ಒಳ್ಳೆಯದಾಗಿದೆ ಅಂದರೆ, ಸಂತೋಷ ಆಗಿದೆ ಅಂದರೆ, ಆ ಹೆಂಡತಿ ಹಿಂದಕ್ಕೆ ಬಂದಿರಬಹುದು. ಆ ರಂಗಿ ಅವಳು ಸಾಹುಕಾರನ ಜೊತೆಗೆ ಇದ್ದಂಥ ಮಡದಿ ಮತ್ತೆ ತಿರುಗಿ ಈತನ ಜೊತೆಗೆ ಬಂದಿರಬಹುದೇನೋ, ಈ ಒಂದು ಸಂತೋಷ ಅವನಲ್ಲಿ ಆಗಿದೆಯೇನೋ ಅಂತ ಮತ್ತೆ ಯೋಚನೆ ಮಾಡ್ತಾರೆ. ಮತ್ತೆ ಅವ್ರ ಮನಸ್ಸು ಹೇಳತ್ತೆ, ಇರಲಾರದು. ಇಷ್ಟೆಲ್ಲ ಯೋಚನೆ ಮನಸ್ಸಿನಲ್ಲಿ ಹರಿತಿರಲಾಗಿ ನಾನು ಏನು ಸಂಗತಿ ಅಂತ ಕೇಳ್ತಾರೆ. ಇವರ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರ್ತಾ ಇದೆ, ಏನಾಗಿರ್ಬೋದು ಅನ್ನೋದಕ್ಕೆ. ಮತ್ತೆ ಕೇಳ್ತಾರೆ, ಏನು ಸಂಗತಿ ಅಂತ ಇವನನ್ನೇ ಪ್ರಶ್ನೆ ಮಾಡ್ತಾರೆ ಶ್ರೀರಾಮ. ನಿಮ್ಮನ್ನ 15 ದಿವಸದ ಹಿಂದೆ ನೋಡಿದನಲ್ಲ ನಾಯನ, ಅದರ ಮಾರನೇ ದಿವಸ ನಮ್ಮ ಊರಿನಿಂದ ಕಾಗದ ಬಂತು. ಅಂದ್ರೇನು? ಈಗ ತಿಂಗಳ ಮೇಲೆ ಭೇಟಿಯಾಗಿದ್ದಾರೆ. 15 ದಿವಸದ ಹಿಂದೆ ನೋಡಿದ್ರಲ್ಲ, ಆಗ ಅದರ ಮಾರನೆಯ ದಿವಸವೇ ನಮ್ಮ ಊರಿನಿಂದ ಕಾಗದ ಬಂತು, ಪತ್ರ ಬಂತು ಅಂತ ಇಲ್ಲಿ ವೆಂಕಟಿಗ ಹೇಳ್ತಾನೆ. ಅದನ್ನ ನಮ್ಮ ತಾಯಿ ಬರೆಸಿದ್ದಳು. ಹಾಗಾದರೆ ಇವರ ತಾಯಿ ಯಾರೋ ಹತ್ತಿರಿಂದ ಆ ಕಾಗದ ಪತ್ರವನ್ನು ಬರೆಸಿದ್ದಾಳೆ. ಏನಂತ ಬರೆಸಿದ್ದಾಳೆ? ಆ ಸಾಹುಕಾರನಾದವನು ಇನ್ಯಾವಳೊಬ್ಬ ಹೆಂಗಸನ್ನು ಹೊತ್ತುಕೊಂಡು ಬಂದನಂತೆ. ಈ ಒಂದು ಚಟಕ್ಕೆ ಬಲಿಯಾದವರಿಗೆ, ಜೀವನದಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಕಳೆದುಕೊಂಡಂಥವರಿಗೆ ಒಂದೇ ಮದುವೆಯಾಗಿಯೂ ಕೂಡ ಈ ರಂಗಿಯನ್ನು ಮತ್ತೆ ತನ್ನವಳನ್ನಾಗಿ ಮಾಡಿಕೊಂಡಂಥ ಸಾಹುಕಾರ ಅವಳನ್ನು ಬಿಟ್ಟು ಇನ್ನಾವುದೋ ಹೆಂಗಸನನ್ನು ಮತ್ತೆ ಮನೆಗೆ ಕರ್ಕೊಂಡು ಬಂದನಂತೆ ಅಂತ ತಾಯಿ ಬರೆಸಿದ್ದ ಪತ್ರದ ಸಾರಾಂಶ ಇದು. ಅವನ ಮನೆಯಲ್ಲಿ ದೊಡ್ಡ ರಾದಾಂತವಾಯಿತು. ಏನಾಯ್ತು? ಈಗ ಸಹಜವಾಗಿ ಅವನ ಮನೇಲಿ ಜಗಳ ಆಗೇ ಆಗತ್ತೆ. ಮೊದಲು ಮದುವೆ ಆಗಿದ್ದ ಒಬ್ಬ ಹೆಂಡತಿ ಮನೇಲಿದ್ದಾಳೆ, ಜೊತೆಗೆ ರಂಗಿಯನ್ನು ಕರ್ಕೊಂಡೋಗಿ ಇಟ್ಕೊಂಡಿದ್ದಾನೆ, ಇನ್ನೊಬ್ಬಳನ್ನು ಮದುವೆಯಾಗಿ ಬಂದಿದ್ದಾನೆ. ದೊಡ್ಡ ರಾದಾಂತ ಜಗಳ ಆಯಿತು. ಅವನ ಹೆಂಡತಿಯರು ಅವನ ಮನೆ ಬಿಟ್ಟು ಹೊರಟು ಹೋಗುತ್ತೇವೆ ಅಂತ ಹೇಳಿದರಂತೆ. ಈಗೇನಾಯಿತು? ಅವರು ಮೊದಲಿರತಕ್ಕಂಥ ಹೆಂಡತಿರು, ನಾವು ಮನೆ ಬಿಟ್ಟು ಹೋಗ್ತೇವೆ, ಅವಳನ್ನು ನೀನು ಯಾಕೆ ಕರ್ಕೊಂಬಂದಿದ್ದೀಯಾ ಅಂತ ಕೇಳಿದರಂತೆ. ಈ ಹುಡುಗಿಗೂ ಬಹಳ ಬೇಸರವಾಯಿತು, ರಂಗಿಗೂ ಕೂಡ ಅದು ತುಂಬ ನೋವು ತಂದಂತೆ ವಿಷಯವಾಯಿತು. ಇವಳು ಹೇಳ್ತಾಳೆ, ನಾನು ನಿನ್ನ ಹತ್ತಿರ ಇರೋದಿಲ್ಲ ಅಂತ ಹೇಳಿದ್ಳಂತೆ. ರಂಗಿ ಕೂಡ ಹೇಳಿದಾಳೆ ಸಾಹುಕಾರನಿಗೆ, ಇನ್ನು ಮುಂದೆ ನಾನು ನಿನ್ನ ಹತ್ತಿರ ಇರೋದಿಲ್ಲ ಅಂತ ಹೇಳಿದಳಂತೆ. ಅವನೇನು ಹೇಳಿದ ಆ ಮಾತಿಗೆ, ನೀನೇನು ತಾಲಿ ಕಟ್ಟಿಸಿಕೊಂಡ ಹೆಂಗಸು ಅಂತ ತಿಳಿದುಕೊಂಡಿರು. ಅವನಿಗೆ ಇವಾಗ ಏನಾಯಿತು? ರಂಗಿಯಕ್ಕೆ ಅವನು ನೇರವಾಗಿ ಪ್ರಶ್ನೆ ಮಾಡ್ತಾನೆ, ನೀನೇನು 10 ಜನರ ಎದುರುಗಡೆ ತಾಳಿಯನ್ನು ಕಟ್ಟಿಸಿಕೊಂಡು ನನ್ನ ಮನೆಗೆ ಬಂದಂಥ ಹೆಂಡತಿಯಾಗಿ ಬಂದಂಥವಳು ನೀನು ಅಂತ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಅವಳಿಗೆ ಬಿಸಿ ಇಟ್ಟು ಸಿಕ್ಕತ್ತೆ ಅಂತ ಬಾಯಿ ತೆರೆದು ಬಂದ ನಾಯಿ ನಿನಗೆಷ್ಟೇ ಅಹಂಕಾರ. ಅಂದರೆ ನನ್ನಲ್ಲಿರತಕ್ಕಂಥ ಆಸ್ತಿ, ನನ್ನಲ್ಲಿರತಕ್ಕಂಥ ಸಂಪತ್ತು ನಿನಗೆ ಸಿಗುತ್ತೆ ಅಂತ ನಾಯಿ ಥರ ಎಂಜಲನ್ನು ತಿನ್ನೋದಕ್ಕೆ ಬಂದಂಥವಳು ನೀನು, ನಿನಗೆಷ್ಟು ಅಹಂಕಾರ ಅಂತ ಮತ್ತೆ ಮರು ಪ್ರಶ್ನೆಯನ್ನು ಮಾಡ್ತಾನೆ. ಯಾರು? ಸಾಹುಕಾರ. ಆವಾಗ ಹುಡುಗಿ ಹೇಳ್ತಾಳೆ, ದೇವರಂತ ಗಂಡನ್ನ ಬಿಟ್ಟು ನಿನ್ನ ಹತ್ತಿರ ಬಂದೆ, ನನ್ನ ಬುದ್ಧಿಗೆ ಕತ್ತಲು ಮುಚ್ಚಿತ್ತು. ಈಗ ಅವಳಿಗೆ ತನ್ನ ಗಂಡನ ಒಂದು ಒಳ್ಳೆತನ ಗೊತ್ತಾಗ್ತಾ ಇದೆ. ದೇವರಂತ ಗಂಡನನ್ನು ಬಿಟ್ಟು ನಿನ್ನ ಹತ್ತಿರ ನಾನು ಬಂದೆಯಲ್ಲ, ನನ್ನ ಬುದ್ಧಿಗೆ ಆ ಕ್ಷಣದಲ್ಲಿ ಏನಾಗಿತ್ತು? ಮಂಕು ಕವಿದಿತ್ತು. ನನ್ನ ಬುದ್ಧಿಗೆ ಯಾವುದೇ ಒಂದು ಯೋಚನೆ ಮಾಡುವಂಥ ಶಕ್ತಿ ಇರಲಿಲ್ಲ. ನನ್ನ ಬುದ್ಧಿಗೆ ಕತ್ತಲು ಮುಚ್ಚಿತ್ತು. ಆ ಹೊತ್ತು ನೀನು ನನ್ನನ್ನು ಒಳ್ಳೆಯ ಮಾತನ್ನು ಆಡಿ ನನ್ನನ್ನು ಮರಳು ಮಾಡಿದೆ. ಒಳ್ಳೆಯ ಮಾತುಗಳನ್ನು ಆಡಿದೆ, ನೀನು ನನ್ನನ್ನು ಮರಳು ಮಾಡಿದೆ. ಆದರೆ
ಇವತ್ತು ಏನಾಗಿದೆ, ಕೆಟ್ಟ ಮಾತುಗಳನ್ನಾಡಿ ನನ್ನ ಉದ್ಧಾರ ಮಾಡಿದೆ, ನೀನು ನನ್ನ ತಂದೆ ಎಂದು ಹೇಳಿ ಅವನು ಕೊಟ್ಟಿದ್ದ ಒಡವೆ ವಸ್ತ್ರ ಎಲ್ಲವನ್ನ ಅಲ್ಲಿಗೆ ಬಿಟ್ಟು ಅವನ ಹೆಂಡತಿಯ ಕಾಲಿಗೆ ಬಿದ್ದು ಮತ್ತೆ ಅವಳು ಹೇಳುವಂಥದ್ದು ಏನಾಯಿತು, ಆವತ್ತು ನನಗೆ ನೀನು ಒಳ್ಳೊಳ್ಳೆ ಮಾತನಾಡಿ ಆ ಮಾತಿನಿಂದ ನನ್ನ ಮನಸ್ಸನ್ನು ಮರಳು ಮಾಡಿದೆ, ಆದರೆ ಇವತ್ತು ನೀನು ಒಂದು ಕೆಟ್ಟ ಮಾತನಾಡಿದೆಯಲ್ಲ ನನಗೆ, ಈಗ ನನ್ನ ಆ ಬುದ್ಧಿ ಏನಾಯಿತು, ನನ್ನ ಮನಸ್ಸು ಈಗ ಒಳ್ಳೆಯವನನ್ನಾಗಿ ಮಾಡೋದಕ್ಕೆ ನಿನ್ನ ಮಾತು ಕಾರಣವಾಯಿತು. ನನಗೀಗ ಗೊತ್ತಾಯಿತು, ಈ ಕೆಟ್ಟ ಮಾತನಾಡಿದೆಯಲ್ಲ, ಈಗ ನನ್ನನ್ನು ಉದ್ಧಾರ ಮಾಡಿದೆ, ನೀನು ನನ್ನ ತಂದೆಯ ಸಮಾನ ಅಂತ ಹೇಳ್ತಾಳೆ. ಕೊಟ್ಟಿರತಕ್ಕಂಥ ಒಡವೆ ವಸ್ತ್ರವನ್ನೆಲ್ಲ ಅವನಿಗೆ ಕೊಡ್ತಾಳೆ. ಅವನ ಹೆಂಡತಿಯ ಕಾಲಿಗೆ ಬಿದ್ದು ಹೇಳ್ತಾಳೆ, ನಾನು ನಿಮ್ಮ ಹಾಸಿಗೆ ಕೆಡಿಸಿದೆ, ನನ್ನ ಪಾಪವನ್ನು ಮನ್ನಿಸಿ ಎಂದು ಬೇಡಿ ಹೊರಟು ಬಂದಳಂತೆ. ನಾನು ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ನಾನು ನೋವನ್ನು ಕೊಟ್ಟೆ, ನಾನು ಪಾಪದ ಕೆಲಸವನ್ನು ಮಾಡಿದೆ, ನನಗೆ ನೀವು ಕ್ಷಮಿಸಿ ಅಂತ ಆ ಸಾಹುಕಾರನ ಹೆಂಡತಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾಳೆ. ಯಾರು? ರಂಗಿ. ಹಾಗೆ ಅವಳು ಹೊರಟು ಬಂದ್ಲು ಅಲ್ಲಿಂದ. ಎಲ್ಲಿಂದ? ಸಾಹುಕಾರನ ಮನೆಯಿಂದ ರಂಗಿ ಈಗ ಹೊರಟು ಬಂದಿದ್ದಾಳೆ. ಬಂದು ಎಲ್ಲಿ ಬಂದ್ಲು? ನಮ್ಮ ಮನೆಯ ಹತ್ತಿರ ಬಂದು ನಮ್ಮ ತಾಯಿಗೆ ನೀನು ಹೇಳಿದ ಕೆಲಸ ಮಾಡಿಕೊಂಡು ನೀನು ಹಾಕಿದ್ದನ್ನು ತಿಂದುಕೊಂಡು ಇರುತ್ತೇನೆ. ಬಂದು ಏನು ಮಾಡ್ತಾಳೆ, ವೆಂಕಟಿಗನ ತಾಯಿ ಹತ್ರ ಬರ್ತಾಳೆ. ಏನು ಹೇಳ್ತಾಳೆ, ಅವಳಿಗೆ ಗೊತ್ತಾಗಿದೆ, ತಪ್ಪಿನ ಅರಿವಾಗಿದೆ. ಅವಳು ಅವನ ತಾಯಿ ಹತ್ರ ಬೇಡ್ಕೊಳ್ತಾಳೆ. ಅವಳು ನೀನು ಏನು ಕೆಲಸ ಹೇಳಿದ್ರು ಆ ಕೆಲಸವನ್ನು ಮಾಡಿ ನಾನು ಬಿದ್ದಿರ್ತೀನಿ, ನೀನು ಏನು ಕೊಡ್ತೀವೋ ಅದನ್ನು ತಿಂದುಕೊಂಡು ನೀನು ಮನೆಯಲ್ಲಿ ಇರ್ತೀನಿ ಅಂತ ಅವಳ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳೆ. ಪಾಪ ಪ್ರಜ್ಞೆ ಕಾಡ್ತಾ ಇದೆ. ದೇವರಂಥ ಗಂಡನನ್ನು ಅವಳು ತಿರಸ್ಕರಿಸಿದಾಳೆ. ಧೂರ್ತನಾದಂಥ ಸಾಹುಕಾರನ ಮಾತಿಗೆ ಮರುಳಾಗಿ ಅವನ ಸಂಪತ್ತಿಗೆ ಮರುಳಾಗಿ ಅವನ ಹತ್ರ ಹೋಗ್ತಾಳೆ. ಆಗ ಆತ ನೀಚತನವನ್ನು ಕಂಡು ಮತ್ತೆ ಅವಳು ತಿರುಗಿ ಆತ ಕೊಟ್ಟಿರತಕ್ಕಂಥ ಒಡವೆ ವಸ್ತ್ರಗಳನ್ನು ಅವನಿಗೆ ವಾಪಸ್ ಕೊಟ್ಟು ಮತ್ತೆ ವೆಂಕಟಿಗನ ತಾಯಿ ಹತ್ರ ಬಂದು ಕಾಲಿಗೆ ಬಿದ್ದು ಕೇಳ್ತಾಳೆ, ನೀವು ಯಾವ ಕೆಲಸ ಹೇಳಿದ್ರು ಮಾಡ್ಕೊಂಡಿರ್ತೀನಿ, ನೀವು ಕೊಟ್ಟಂತಹ ಒಂದು ಅನ್ನವನ್ನು ತಿಂದು ಬಿದ್ದಿರ್ತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳೆ. ಆಗ ತಾಯಿ ಹೇಳ್ತಾಳೆ, ಏನು ಮಾಡುವುದು ಅಂತ ಯೋಚಿಸ್ತಾ ಇದ್ದಳು. ಅವರಮ್ಮ ಬಂದು ಕೇಳ್ತಾರೆ. ಅವರ ತಾಯಿ ಯೋಚನೆ ಮಾಡ್ತಾ ಇದ್ದಾಳೆ, ಏನು ಮಾಡೋದು ಈ ಸೊಸೆಯ ಮಾತಿಗೆ ಅಂತ. ಆಗ ರಂಗಿಯ ಅಮ್ಮ ಬರ್ತಾಳೆ. ಬಂದು ಹೇಳ್ತಾಳೆ, ಬೇಕಾದಾಗ ಹೋದೆ, ಬೇಡವಾದಾಗ ಬರ್ತಾ ಇದೆಯಾ, ನಿನಗೆ ಅನ್ನ ಹಾಕಬಹುದು, ಕೊಡಬಹುದು, ಕೇಳುವ ಯಜಮಾನ ಇಲ್ಲಿಲ್ಲ. ಅವನಿರೋ ಕಡೆಗೆ ಹೋಗು, ಅವನು ಒಪ್ಪಿಕೊಂಡರೆ ಬಾಳು, ಇಲ್ಲದಿದ್ದರೆ ಹಾಳಾಗು ಅಂತ ಅವರಮ್ಮ ಬೈತಾಳೆ. ಈಗ ನಿನಗೆ ಬೇಕು ಅಂತಾದಾಗ ಅಲ್ಲಿ ಹೋದೆ, ಸಾಹುಕಾರನ ಜೊತೆ ಹೋದೆ, ಅಲ್ಲಿಂದ ನಿನಗೆ ನೋವಾಯಿತು, ತಿರಸ್ಕರಿಸ್ಕೊಂಡು ನೀನು ಮತ್ತೆ ಇಲ್ಲಿ ವಾಪಸ್ ಬಂದಿದ್ದೀಯಾ, ಬೇಡವಾದಾಗ ಇಲ್ಲಿ ಮತ್ತೆ ಬಂದಿದ್ದೀಯಾ, ನೀನು ಬೇಕು ಬೇಡವೋ ಅಂತ ಹೇಳೋದಕ್ಕೆ ನಿನ್ನ ಯಜಮಾನ ಇಲ್ಲಿ ಇಲ್ಲ. ಅವನಿರೋ ಕಡೆಗೆ ನೀನು ಹೋಗಿ ಕೇಳ್ಕೊ ಅವನ ಹತ್ರ, ಅವನು ಒಪ್ಪಿದ್ರೆ ನೀನು ಇರು, ಇಲ್ಲದೆ ಇದ್ದರೆ ನಿನ್ನ ಬಾಳು ನಿನಗೆ ಎಲ್ಲಾದರೂ ಹಾಳಾಗಿ ಹೋಗು ಅಂತ ಅವರ ಅಮ್ಮ ಹೇಳ್ತಾಳೆ. ಆಗ ಎಂದು ನಿಷ್ಠುರ ಮಾಡಿದಳಂತೆ. ಹೀಗೆ ನಿಷ್ಠುರವಾಗಿ ಅವಳಮ್ಮ ಮಾತನಾಡ್ತಾಳೆ. ಹಾಗಾಗಿ ಅವಳು ಏನು ಮಾಡಿದ್ಲು, ಮುಂದೆ ರಂಗಿ ನಾಳೆ ಬೆಂಗಳೂರಿಗೆ ಹೊರಟು ಬರುತ್ತಾಳೆ ಎಂದು ಕಾಗದಲ್ಲಿ ಬರೆದಿತ್ತು. ಅವರಮ್ಮ ಕಾಗದವನ್ನು ಬರೆದಿದ್ರಲ್ಲ, ಆ ಕಾಗದದಲ್ಲಿ ಎಲ್ಲ ವಿಷಯವಿತ್ತು, ಸಾರಾಂಶವಿತ್ತು. ಜೊತೆಗೆ ಆ ರಂಗಿ ಏನು ತೀರ್ಮಾನ ಮಾಡಿದಾಳೆ, ಗಂಡ ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿದೆ, ವೆಂಕಟಿಗ ಬೆಂಗಳೂರಲ್ಲಿ ಇದ್ದಾನೆ ಅಂತ ಗೊತ್ತಾಗಿದೆ, ನಾನು ಬೆಂಗಳೂರಿಗೆ ನಾಳೆ ಬರ್ತೀನಿ ಅಂತ ಅವಳು ಹೇಳಿರತಕ್ಕಂಥ ವಿಷಯವನ್ನು ಕೂಡ ವೆಂಕಟಿಗನ ಅಮ್ಮ ಆ ಪತ್ರದಲ್ಲಿ ಬರೆದಿರ್ತಾರೆ. ನನಗೆ ಸಂತೋಷವಾಯಿತೋ ದುಃಖವಾಯಿತೋ ನಾ ಕಾಣೆ, ಮಾರನೇ ದಿನ ಸೌದಿಗೆ ಅಂತ ಹೊರಕ್ಕೆ ಬರದೆ ಪಾಳೆಯದಲ್ಲೇ ಇದ್ದೆ. ಇವನಿಗೆ ಆಮೇಲೆ ಮನಸ್ಸಿಗೆ ನೋವು ಒಂದು ಕಡೆ ಇತ್ತು, ಆದರೆ ಈ ಒಂದು ಆಕೆಯ ಬರುವಿಕೆಯ ಸುದ್ದಿ ಕೇಳಿ ಒಂದು ಕಡೆಯಲ್ಲಿ ಸಂತೋಷವಾಯಿತು, ದುಃಖವಾಯಿತು, ಇವನಿಗೆ ಏನು ಹೇಳೋದಕ್ಕೆ ತೋಚ್ತಾ ಇಲ್ಲ. ಆದರೆ ಮಾರನೇ ದಿನ ಹಿಂದಿನ ಪ್ರಕಾರವಾಗಿ ಆತ ಸೌದ್ಯಕ್ಕೆ ಹೋಗಬೇಕಾಗಿತ್ತು, ಕಟ್ಟಿಗೆ ತರೋದಕ್ಕೆ ಹೋಗಬೇಕಾಗಿತ್ತು. ಆದರೆ ಆತನಿಗೆ ಮನಸ್ಸು ಬರೋದಿಲ್ಲ, ಅಲ್ಲಿ ಆತ ಕಟ್ಟಿಗೆ ತರೋದಕ್ಕೆ ಮಾರನೇ ದಿವಸ ಹೋಗಲಾರದೆ ಅವನ ಆ ಒಂದು ಪಾಳ್ಯದಲ್ಲೇ ಇರ್ತಾನೆ. ಅವಳ ದಿಟ್ಟ ನೋಡಿ ನಾಯನ ಮಗುವನ್ನು ಎತ್ತಿಕೊಂಡು ಒಬ್ಬಳೇ ಅಲ್ಲಿಂದ ಬಂದು ಬಿಟ್ಟಿದ್ದಾಳೆ. ಹಾಗಾದರೆ ಅಲ್ಲಿ ಅವಳಿಗೆ ಇರತಕ್ಕಂಥ ಧೈರ್ಯ ನೋಡಿ ಅಂತ ಶ್ರೀರಾಮನನ್ನು ಹೇಳುವಂಥದ್ದು. ಧೈರ್ಯದಿಂದ ಮಗುವನ್ನು ಎತ್ತಿಕೊಂಡು ಒಬ್ಬಳೇ ಅಲ್ಲಿಂದ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾಳೆ. ಅಂದರೆ ಏನಾಯ್ತು, ಈಗ ರಂಗಿ ವೆಂಕಟಿಗನ ಹೆಂಡತಿ ಆ ವೆಂಕಟಿಗನ ಜೊತೆ ಬಂದಿದ್ದಾಳೆ. ನಾನು ನಮ್ಮವರ ಮನೆ ಮುಂದುಗಡೆ ಕೂತಿದ್ದೆ,
ಹಾಗಾಗಿ ಈ ವೆಂಕಟಿಗ ಇವನ ಪಾಳ್ಯದವರ ಆ ಜನರ ಮನೆಯ ಮುಂದೆ ಕೂತಿದ್ದ. ನಾನಿರುವ ಕಡೆಗೆ ಸರಿಯಾಗಿ ಅವಳು ಬರಬೇಕೆ. ಹಾಗಾದರೆ ಇವಳು ವಿಳಾಸವನ್ನು ಕೇಳ್ತಾ ಕೇಳ್ತಾ ವೆಂಕಟಿಗ ಎಲ್ಲಿರ್ತಾನೆ ಅಂತ ನೋಡಿ ಅವನಿರುವ ಕಡೆಯಲ್ಲಿ ಸರಿಯಾಗಿ ಅವನಿದ್ದ ಸ್ಥಳಕ್ಕೆ ಬಂದು ಮುಟ್ಟುತ್ತಾಳೆ. ಈ ಪಾಳ್ಯ ಎಲ್ಲಿ ಜನ ಎಂದು ಜನರನ್ನು ಕೇಳಿಕೊಂಡು ಉದ್ದಕ್ಕೆ ನಾನು ಕುಳಿತಿದ್ದ ಜಗಲಿಯವರೆಗೆ ಬಂದಿದ್ದಾಳೆ. ಅಷ್ಟೇ ಅಲ್ಲ, ಅವನು ಕುಳಿತಿದ್ದ ಜಗಲಿಯವರೆಗೂ ಕೂಡ ಇವಳು ಎಲ್ಲರೊಟ್ಟಿಗೆ ಆ ಒಂದು ವಿಳಾಸವನ್ನು ಕೇಳ್ತಾ ಕೇಳ್ತಾ ಇವನನ್ನು ಬಂದು ತಲುಪಿದ್ದಾಳೆ. ನಾನು ಹಾಗೆ ಎದುರಿಗೆ ಸಿಕ್ಕುತ್ತೇನೆ ಎಂದು ಅವಳು ನಿರೀಕ್ಷಿಸಲಿಲ್ಲ. ಹಾಗೆ ಆಮೇಲೆ ವೆಂಕಟಿಗ ಎದುರಿಗೆ ಬಂದು ನಿಂತ್ಕೊಳ್ತಾನೆ ಅಥವಾ ಎದುರಿಗೆ ಸಿಗ್ತಾನೆ ಅಂತ ಅವಳು ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಅವಳು ನನ್ನನ್ನು ಕಂಡಳು, ಕ್ಷಣ ಮುಖ ಕೆಟ್ಟಳು, ಮರುಕ್ಷಣ ಬಂದು ಮಗುವನ್ನು ನನ್ನ ಕಾಲ ಮೇಲೆ ಹಾಕಿ ತಾನು ಹಣೆಯನ್ನು ನೆಲಕ್ಕೆ ಇಟ್ಟು ನನ್ನ ದೇವರು ತಿರುಗಿ ಸಿಕ್ಕಿದೆ ಅಂತ ಹೇಳುವಂಥದ್ದು. ಅವನನ್ನು ನೋಡ್ತಾಳೆ. ಒಂದು ಕ್ಷಣ ಮುಖದಲ್ಲಿ ಏನೋ ಒಂದು ನೋವಿನ ಛಾವೆ ಕಾಣುತ್ತೆ. ಮರುಕ್ಷಣ ಬರ್ತಾಳೆ, ಮಗುವನ್ನು ತಾನು ಎತ್ಕೊಂಡು ಬಂದಿರತಕ್ಕಂಥ ಮಗುವನ್ನು ವೆಂಕಟಿಗನ ಕಾಲ ಮೇಲೆ ಇಡ್ತಾಳೆ. ತನ್ನ ಹಣೆಯನ್ನು ವೆಂಕಟಿಗನ ಹಣೆಯನ್ನು ನೆಲಕ್ಕೆ ಇಟ್ಟು ನನ್ನ ದೇವರು ತಿರುಗಿ ಸಿಕ್ಕಿದೆ. ದೇವರಾಗಿದ್ದ ನೀನು, ನಿನ್ನನ್ನು ಬಿಟ್ಟು ನಾನು ಹೋಗಿದ್ದೆ, ಆದರೆ ಮತ್ತೆ ತಿರುಗಿ ನೀನು ನನ್ನ ಬದುಕಿನಲ್ಲಿ ಸಿಕ್ಕಿದೆಯಾ. ಮತ್ತೆ ಹೇಳ್ತಾಳೆ, ಬದುಕಿಸಿದರೆ ಬದುಕಿಸು, ಸಾಯಿಸಿದರೆ ಸಾಯಿಸು ಎಂದು ಹತ್ತುಕೊಂಡು ಹೇಳ್ತಾಳೆ, ಇನ್ನು ನಿನಗೆ ನನ್ನ ಜೀವನ ನಿನ್ನ ಕೈಯಲ್ಲಿದೆ. ನನಗೆ ಬದುಕಿಸಬೇಕು ಅಂತ ಇದ್ದರೆ ನೀನು ನನ್ನನ್ನು ಬದುಕಿಸು, ಇಲ್ಲ ನನ್ನನ್ನು ಸಾಯಿಸ್ತೀಯ ಅಂದರೆ ಸಾಯಿಸು. ನನ್ನ ಬದುಕು, ಉಳಿವು, ಅಳಿವು ನಿನ್ನ ಕೈಯಲ್ಲಿದೆ ಅಂತ ಅವಳು ಹೇಳ್ತಾಳೆ ಹತ್ಕೊಂಡು. ನಾನು ಮಗುವನ್ನು ಎತ್ತುಕೊಂಡೆ, ಹಸುಗೂಸನ್ನು ಹೀಗೆ ಎಸೆಯುವುದೇ, ಏಳು ಎಂದೆ. ಏನೂ ಅರಿಯದ ಮಗುವನ್ನು ಅವಳು ಹಾಗೆ ನೆಲಕ್ಕೆ ಮೇಲೆ ಹಾಕಿದ್ದಾಳೆ, ಕಾಲ ಮೇಲೆ ಇಟ್ಟಿದ್ದಾಳೆ. ಹೀಗೆ ಏನು ಅರಿಯದ ಮಗುವನ್ನು ನೀನು ನೆಲಕ್ಕೆ ಹಾಕುವಂಥದ್ದು ಸರಿಯಲ್ಲ, ಏಳು ಅಂತ ಅವಳನ್ನು ಎತ್ತಿ ನಿಲ್ಲಿಸಿ ನಾನಿರುವ ಮನೆಯ ಹೆಂಗಸನ್ನು ಕರೆದು ನನ್ನ ಹೆಂಡತಿ ಬಂದಿದ್ದಾಳೆ, ಒಂದು ಮನೆ ಮಾಡುವವರೆಗೆ ಇಲ್ಲಿ ಸ್ವಲ್ಪ ಸ್ಥಳ ಕೊಡವ ಅಂತ ಕೇಳಿದೆ. ಹಾಗೆ ಅವಳನ್ನು ಎಬ್ಬಿಸಿ ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ತಾನಿರತಕ್ಕಂಥ ಮನೆಯ ಆ ಹೆಂಗಸಿಗೆ ಹೇಳ್ತಾನೆ, ನನ್ನ ಹೆಂಡತಿ ಬಂದಿದ್ದಾಳೆ, ತಾನು ಇನ್ನೊಂದು ಮನೆಯನ್ನು ಮಾಡುವವರೆಗೆ ಸ್ವಲ್ಪ ನನಗೆ ಇರೋದಕ್ಕೆ ಜಾಗ ಕೊಡು ಅಂತ ಬೇಡಿಕೊಳ್ತಾನೆ. ಹಾಗೆ ಆ ಹೊತ್ತು ಮಾರನೇ ದಿನ ಅಲ್ಲಿದ್ದು, ಮಾರನೇ ದಿನ ಒಂದು ಗುಡಿಸಲಿನಲ್ಲಿ ಅರ್ಧವನ್ನು ಬಾಡಿಗೆ ಮಾಡಿಕೊಂಡೆವು. ಹಾಗೆ ಆ ಒಂದು ಹೊತ್ತು ಅಲ್ಲೇ ಇರ್ತಾರೆ. ಮಾರನೇ ದಿನ ಬೆಳಿಗ್ಗೆ ಇನ್ನೊಂದು ಮನೆಯನ್ನು ಬಾಡಿಗೆಗೆ ಅಂತ ಅವರು ತೆಗೆದುಕೊಳ್ಳುತ್ತಾರೆ. ಹೀಗೆ ಇನ್ನೊಂದು ಮನೆಯನ್ನು ಮಾಡ್ತಾರೆ. ಹಾಗೆ ಮತ್ತೆ ಇಲ್ಲಿ ಹೇಳುವಂಥದ್ದು, ಯಾವ ಹೊತ್ತಿನಲ್ಲಿ ನಾನು ಹೊತ್ತಿದ್ದ ಕಟ್ಟಿಗೆಯನ್ನು ನಿಮ್ಮ ಹಿರಿಯ ಕೈ ಮುಟ್ಟಿತೋ, ಒಣಗಿದ ಮರ ಚಿಗಿದಂತೆ ನನ್ನ ಬದುಕು ಚೆನ್ನಾಯಿತು. ಆಗ ಅಲ್ಲಿ ಮತ್ತೆ ಹೇಳುವಂಥದ್ದು, ವೆಂಕಟಿಗ ಹೇಳ್ತಾನೆ, ಯಾವತ್ತೂ ಯಾವ ಹೊತ್ತಿನಲ್ಲಿ ಯಾವ ಗಳಿಗೆಯಲ್ಲಿ ನಾನು ಹೊತ್ತಿದ್ದ ಕಟ್ಟಿಗೆ ನಿಮ್ಮಂಥ ಹಿರಿಯರ ಕೈಯ ಸ್ಪರ್ಶವಾಯಿತು, ಆಗ ಒಣಗಿದ ಮರ ಚಿಗುರುವಂತೆ ನನ್ನ ಬದುಕು ಕೂಡ ಚಿಗುರಿತು ಅಂತ ಇಲ್ಲಿ ಶ್ರೀರಾಮ್ಗೆ ಮತ್ತೆ ವೆಂಕಟಿಗ ಹೇಳ್ತಾನೆ. ನಾನು ವೆಂಕಟಿಗ ಮಾತನ್ನು ಕೇಳಿ ಶ್ರೀರಾಮ ಹೇಳ್ತಾರೆ, ಸಂತೋಷ, ಅಂತೂ ನಿನಗೆ ನಿನ್ನ ಹೆಂಡತಿ ವಿಷಯದಲ್ಲಿ ಕೋಪ ಇಲ್ಲವಲ್ಲ, ಮನಸ್ಸಿನಲ್ಲಿ ಕಲ್ಮಶ ಇಟ್ಟುಕೊಳ್ಳೋದು ಬುದ್ಧಿ ಅಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಇಂಥ ಒಂದು ದುರಂತದ ಜೀವನವನ್ನು ನಡೆಸಿಕೊಂಡು ಸಮಚಿತ್ತದಿಂದ ತನ್ನ ಬಾಳನ್ನು ಬದುಕ್ತಾ ಇದ್ದಂಥ ವೆಂಕಟನಿಗೆ ಮತ್ತೆ ಹೆಂಡತಿ ಬಂದು ಸಿಗ್ತಾಳೆ. ಆದರೆ ಇಷ್ಟೊಂದು ಎಲ್ಲ ಮನಸ್ಸಿನ ನೋವಿಗೆ ಕಾರಣವಾಗಿರತಕ್ಕಂಥ ಹೆಂಡತಿಯ ಮೇಲೆ ವೆಂಕಟನಿಗೆ ಕಿಂಚಿತ್ತೂ ಕೋಪ ಇಲ್ಲ, ಮನಸ್ಸಿನಲ್ಲಿ ಕಲ್ಮಶ ಇಲ್ಲ, ಅವಳ ಬಗ್ಗೆ ಯಾವುದೇ ಅಸಹ್ಯ ಆತ ಪಡಲಿಲ್ಲ. ಅವನು ಹೇಳ್ತಾನೆ, ಇಲ್ಲ ನಾಯನ, ಇಲ್ಲ, ತಿಳಿಯದ ಹುಡುಗಿ, ಈಗಲೂ ಅಷ್ಟೇ, ಅವಳೇನು ತಿಳಿದ ಹೆಂಗಸಲ್ಲ ಪಾಪ ಅಂದನು. ಮತ್ತು ಇಷ್ಟು ಒಂದು ಎಲ್ಲ ಘಟನೆಗೂ ಕಾರಣವಾಗಿರತಕ್ಕಂತಹ ಅವಳ ಬಗ್ಗೆ ಇವನಿಗಿರತಕ್ಕಂಥ ಮನೋಭಾವ ಏನು? ಮತ್ತೆ ಹೇಳ್ತಾರೆ, ಇಲ್ಲ ಶ್ರೀರಾಮನಿಗೆ, ಇಲ್ಲ ನಾಯನ, ಇಲ್ಲ, ಅವಳಿಗೆ ಏನೋ ತಿಳಿಯದ ಹುಡುಗಿ, ಈಗಲೂ ಅಷ್ಟೇ, ಅವಳೇನೋ ತಿಳಿದ ಹೆಂಗಸಲ್ಲ ಪಾಪ, ಅವಳಿಗೆ ಜೀವನದಲ್ಲಿ ಅನುಭವ ಕಡಿಮೆ, ಅವಳು ತಿಳಿದು ಮಾಡಿರತಕ್ಕಂಥ ತಪ್ಪಲ್ಲ ಇದು. ಹಾಗಾಗಿ ಅದನ್ನೇ ಮತ್ತೆ ಸಮರ್ಥನೆ ಮಾಡಿಕೊಳ್ತಾನೆ. ಮತ್ತೆ ಹೇಳುವಂಥದ್ದು, ಈ ನೋಡಿಕೊಳ್ಳುತ್ತೇನೆ ಸ್ವಾಮಿ, ತನ್ನನ್ನೇನೋ ಒಪ್ಪಿಕೊಳ್ಳುತ್ತೇನೆ, ಮಗುವಿಗೆ ಏನನ್ನುತ್ತಾನೆ ಎಂದು ಅವಳಿಗೆ ಭಯ ಇದ್ದಿರಬೇಕು. ಒಂದು ದಿನ ಸ್ವಲ್ಪ ಹೊತ್ತಿನ ಮೇಲೆ ಮಗುವನ್ನು ನನ್ನ ಹತ್ತಿರ ತಂದು, ಇದರ ಮೂಗು ಉಬ್ಬು ನೋಡು,
ನಿನ್ನ ಹಾಗೆಯೇ ಇದೆ ಎಂದಳು. ಇದು ಹೌದೋ ಅಲ್ಲವೋ ನಾನೇಕೆ ನೋಡಲಿ? ನಾನು ಹೌದು ಎಂದೇ ಅವಳಿಗೆ ಸಮಾಧಾನವಾಯಿತು. ಮಗು ಯಾರದೇನು? ಬಾಲಗೋಪಾಲ ಸಾಕಿದವರು ಪುಣ್ಯವಂತರು ಅಂತ ಹೇಳುವಂಥದ್ದು. ಅವಳಿಗೆ ಬಹಳಷ್ಟು ಮನಸ್ಸಿನಲ್ಲಿ ಪ್ರಶ್ನೆ ಇತ್ತು. ಏನು ಅಂತಂದರೆ, ಇಲ್ಲಿ ಈಗಲೂ ಅಷ್ಟೇ ಅವಳು ತಿಳಿದ ಹೆಂಗಸಲ್ಲ ಪಾಪ ಅಂತ ಹೇಳಿದಾಗ ಇಲ್ಲಿ ನನಗೆ ಇವನ ದೊಡ್ಡತನವನ್ನು ಕಂಡು ಆಶ್ಚರ್ಯ ಆಗುತ್ತೆ ಅವರಿಗೆ. ನಾನು ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಶ್ರೀರಾಮ ಮತ್ತೆ ವೆಂಕಟನಿಗೆ ಹೇಳುವಂಥದ್ದು. ಅವನ ಮದುವೆಯಾಗಿ ಬಿಟ್ಟು ಹೋಗಿ ಇಷ್ಟು ದಿನ ಮೇಲೆ ಒಂದು ಮಗುವನ್ನು ಎತ್ಕೊಂಡು ಬಂದಿದ್ದಾನೆ, ಅವನ ಮೇಲೆ ಕಿಂಚಿತ್ತು ಕೋಪ ಇಲ್ಲ. ಇದೆಲ್ಲವನ್ನ ಕಂಡಂಥ ವೆಂಕಟಗಿನ ಮನಸ್ಸನ್ನು ನೋಡಿದ ಶ್ರೀರಾಮನಿಗೆ ಆಶ್ಚರ್ಯ ಆಗತ್ತೆ. ಏನೇ ಇರಲಿ ಆ ಮಗುವನ್ನು ಕೂಡ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಶ್ರೀರಾಮ ವೆಂಕಟಗಿರಿಗೆ ಅಲ್ಲಿ ಹೇಳುವಂಥದ್ದು. ಮತ್ತೆ ಮುಂದೆ ಏನಾಗತ್ತೆ? ಅವನು ಹೇಳ್ತಾನೆ, ನೋಡ್ಕೊಳ್ತೇನೆ ಸ್ವಾಮಿ, ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ದೂರೀಕರಿಸೋದಿಲ್ಲ, ಆ ಮಗುವನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳನ್ನು ಚೆನ್ನಾಗಿ ನಾನು ನೋಡ್ಕೊಳ್ತೇನೆ. ಮಗುವಿಗೆ ಏನನ್ನುತ್ತಾನೇನೋ, ಈಗ ಮಗುವಿನೊಂದಿಗೆ ಬಂದ ತನ್ನ ಮೇಲೆ ಯಾವ ದೃಷ್ಟಿಯಿಂದ ಗಂಡ ನೋಡ್ತಾನಂತ ಅವಳಿಗೂ ಕೂಡ ಒಂದು ಭಯ ಇತ್ತು. ಆದರೆ ಬಂದು ಸ್ವಲ್ಪ ದಿನ ಅವಳು ಸುಮ್ಮನೆ ಇದ್ಳು. ಒಂದು ದಿನ ಬಂದು ಹೇಳ್ತಾಳೆ, ಆ ಮಗುವನ್ನು ಈ ವೆಂಕಟಿಗನ ಹತ್ತಿರ ತಂದು, ಇದು ನೋಡು, ಇದರ ಹುಬ್ಬು ಮೂಗು ಕಣ್ಣು ಎಲ್ಲ ನಿನ್ನ ಹಾಗೆ ಇದೆ ಅಂತ ಹೇಳುವಂಥದ್ದು. ಆಗ ಅದು ಹೌದೋ ಅಲ್ವೋ ಅಂತ ವಿಮರ್ಶೆ ಮಾಡೋದಕ್ಕೆ ಹೋಗಲಿಲ್ಲ, ಪರಾಮರ್ಶೆ ಮಾಡೋದಕ್ಕೂ ಹೋಗಲಿಲ್ಲ. ಆದರೆ ಅವಳು ಹೌದು ಅಂತ ಅಷ್ಟೇ ಹೇಳ್ತಾನೆ. ಅವಳಿಗೆ ಆಗ ಸಮಾಧಾನ ಆಗತ್ತೆ. ಮತ್ತೆ ಹೇಳ್ತಾನೆ ಅವನು, ಮಗು ಯಾರ್ದಾದ್ರೇನು, ಯಾವುದಾದ್ರೇನು, ಆದರೆ ಬಾಲಗೋಪಾಲ ಮಕ್ಕಳಿಗೆ ಯಾವ ಒಂದು ಅರಿವು ಇರೋದಿಲ್ಲ. ಆ ಮಕ್ಕಳು ದೇವರಿಗೆ ಸಮಾನ. ಆ ಹುಟ್ಟಿದ ಮಗು ಬಾಲಗೋಪಾಲ, ಯಾರು ಮಕ್ಕಳನ್ನು ಸಾಕ್ತಾರೋ ಅವರೇ ಪುಣ್ಯವಂತರು, ಹಾಗಾಗಿ ಸಾಕಿದವರು ಪುಣ್ಯವಂತರು ಅಂತ ಅನ್ನತಕ್ಕಂಥ ಮಾತನ್ನು ಅಲ್ಲಿ ಆತ ಹೇಳ್ತಾನೆ. ಹಾಗಾಗಿ ಈಗ ಮಗುವಿಗೆ ವರ್ಷಾರೆ ಆಗಿದೆಯೋ ನಾನು ಕೇಳಿದೆನು. ಆಗ ಕೇಳ್ತಾರೆ, ಈಗ ಮಗುವಿಗೆ 1 ವರ್ಷ ಆಗಿರಬೇಕಾ ಅಂತ ಈ ಶ್ರೀರಾಮ ಕೇಳ್ತಾರೆ. ತಿಂಗಳು ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ವೆಂಕಟಿಗೆ ಹೇಳ್ತಾನೆ. ಕೇಳಿದರೆ ವಿಚಾರಣೆ ಮಾಡಿದೆ ಅಂತ ನಂದುಕೊಳ್ಳುತ್ತಾಳೆ ಅಂತ ಸಂತೋಷವಾಗಿರಲಿ ಸ್ವಾಮಿ, ನನ್ನ ಮಾತೇನು ಅಂದನು. ಆಗಿರ್ಬೋದು, ಆದರೆ ಈ ವಿಷಯವನ್ನು ಹೆಂಡತಿಗೆ ಕೇಳೋದಿಲ್ಲ. ಇದನ್ನು ಕೇಳಿದಾಗ ಮತ್ತೆ ನನ್ನ ಬಗ್ಗೆ ಯಾವ ಒಂದು ಭಾವನೆ ಇದೆ ಅಂತ ಕೇಳ್ತಾನೆ ಅಂತ ಅವಳ ಮನಸ್ಸಿಗೆ ನೋವಾಗಬಹುದು ಅಂತ ವಿಚಾರ ಮಾಡೋದಕ್ಕೆ ಹೋಗಲಿಲ್ಲ. ಅವಳು ಸಂತೋಷವಾಗಿರಲಿ, ಅವಳ ಮನಸ್ಸನ್ನು ಮತ್ತೆ ಕೆದಕುವಂಥ ಪ್ರಯತ್ನ ಬೇಡ ಅಂತ ತಾನು ಸುಮ್ಮನೆ ಇದ್ದೇನೆ ಅಂತ ಮತ್ತೆ ವೆಂಕಟಿಗೆ ಹೇಳ್ತಾನೆ. ವೆಂಕಟಿಗನ ಒಂದೊಂದು ಮಾತು ಅವನ ಜೀವ ಎಷ್ಟು ಹಿರಿಯದೆಂದು ತೋರುತ್ತಿತ್ತು. ನಾನು ಅವನನ್ನು ಒಂದು ಬರುವ ಕಾಸು ಸಾಗಾಕುತ್ತೋ ಅಂತ ಕೇಳಿದನು. ಹಾಗಾದರೆ ಅವನು ಒಂದು ಮಾತನ್ನೇ, ಆ ವೆಂಕಟಿಗನ ಆಡುವಂಥ ಮಾತು, ಪ್ರತಿಯೊಂದು ಮಾತು ಅವನ ಒಂದು ಜೀವ, ಅವನ ಮನಸ್ಸು ಎಷ್ಟೊಂದು ಉದಾತ್ತವಾಗಿದೆ ಅಂತ ಇವರಿಗೆ ಅನಿಸ್ತಾ ಇತ್ತು ಶ್ರೀರಾಮನಿಗೆ. ಆಗ ಮತ್ತೆ ಕೇಳ್ತಾ ಇದ್ರು, ನಿಮಗೆ ಬರುವಂಥ ಕಾಸು ಸಾಕಾಗುತ್ತೋ, ನೀನು ದುಡಿಯುವಂಥ ಸಂಬಳ ನಿನಗೆ ಈಗ ಜೀವನ ನಿರ್ವಹಣೆ ಮಾಡೋದಕ್ಕೆ ಆಗತ್ತೆ ಅಂತ ಮತ್ತೆ ಶ್ರೀರಾಮ ಕೇಳ್ತಾ ಇದ್ರು. ಸಾಕಾಗುತ್ತೆ ಅಂತ ಕೇಳಿದಾಗ, ಬೇಕಾದಷ್ಟು ಆಯಿತು ನಾಯನ, ಆದರೂ ನನ್ನ ಹೆಂಡತಿ ತಾನೂ 3 ಕಾಸು ಗಳಿಸ್ತೇನೆ ಅಂತ ದಿನ ಬಿಟ್ಟು ದಿನ ನನ್ನ ಜೊತೆ ಸೌದೆಗೆ ಬರ್ತಾಳೆ. ಬೇಡ ಎಂದರೆ ಕೇಳ್ತಾ ಇಲ್ಲ. ತಲೆ ಮೇಲೆ ಹೊರೆ, ಕಂಕುಳಲ್ಲಿ ಮಗು, ನಡಿಲಾರ್ದೆ ನಡೀತಾಳೆ. ಊಟಕ್ಕೆ ಚಿಂತೆ ಇಲ್ಲ. ಈಗ ಆತನ ದುಡಿತಕ್ಕೆ ಆ ಹೆಂಡತಿ ರಂಗಿ ಕೂಡ ಸಹಾಯ ಮಾಡ್ತಾ ಇದ್ದಾಳೆ. ದಿನ ಬಿಟ್ಟು ದಿನ ಅವಳು ಕೂಡ ಕಟ್ಟಿಗೆಯನ್ನು ಹೊತ್ತುಕೊಂಡು ಅಲ್ಲಿ ಮಾರಲಿಕ್ಕೆ ಹೋಗುವಂಥದ್ದು. ಒಂದು ಕಡೆಯಲ್ಲಿ ತಲೆ ಮೇಲೆ ಕಟ್ಟಿಗೆ ಭಾರ, ಇನ್ನೊಂದು ಕೈಯಲ್ಲಿ ಮಗುವನ್ನು ಕಂಕುಳಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಬೇಡ ಅಂದರೂ ಕೇಳೋದಿಲ್ಲ. ನಡಿಲಾರದೆ ಬಂದು ನಡೀತಾಳೆ. ಊಟಕ್ಕೆ ಚಿಂತೆ ಇಲ್ಲ. ಇಲ್ಲಿವರೆಗೆ ಅವನ ಜೀವನ ದುರಂತದ ತಿರುವು ಒಂದು ಹಂತಕ್ಕೆ ಬಂದು ನಿಂತು. ಆಗ ಮತ್ತೆ ಮುಂದೆ ಆತನ ಬದುಕಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಸ್ವಲ್ಪ ಇರತಕ್ಕಂಥ ಕೊನೆಯ ಭಾಗವನ್ನು ನೋಡೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.